ನಾವು ಇಂಡಿಯಾದಲ್ಲಿ ಯೂಟ್ಯೂಬರ್ಸ್ ಕಲಿಸಿರೋದು ಹುಬ್ಬಳ್ಳಿಯಲ್ಲಿ. ಎಲ್ಲರೂ ಒಂದ್ಸಲ ಚಪ್ಪಾಳೆ ಹೊಡಿಬೇಕು ಇದಕ್ಕೆ. ನಾವು ಫಸ್ಟ್ ಅಂದ್ರೆ ಮೊಟ್ಟ ಮೊದಲು ಅಂದ್ರೆ ಸ್ವತಂತ್ರ ಪೂರ್ವದಲ್ಲೇ ಕಂಪ್ನಿ ಸ್ಟಾರ್ಟ್ ಆಯಿತು. ಬಟ್ ನಾವು ಫಸ್ಟ್ ಟ್ರ್ಯಾಕ್ಟರ್ ರೆಡಿ ಮಾಡಿದ್ದು 1965ರಲ್ಲಿ. ನಮ್ದು ಮೈಲ್ ಸ್ಟೋನ್ ಫಸ್ಟ್ 1,00,000 ಮಾಡಿದ್ದೀವಿ. ಆಮೇಲೆ ಇವತ್ತು ನಾವು ಎಲ್ಲಿ ನಿಂತಿದ್ದೀವಿ ಅಂತಂದ್ರೆ ಜಗತ್ತಿನ ನಂಬರ್ 1 ಟ್ರ್ಯಾಕ್ಟರ್ ಆಗಿ ಬೆಳೆದಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಹೊಸ ಹೊಸ ಟ್ರ್ಯಾಕ್ಟರ್ಗಳನ್ನ ಲಾಂಚ್ ಅಂದ್ರೆ ಸೌತ್ ಆಫ್ರಿಕಾದಲ್ಲಿ ನಾವು ಲಾಂಚ್ ಮಾಡಿದ್ದೀವಿ. ಓಜಾ ಇದೆ ಅಂತ ಎಲ್ಲ ಟ್ರ್ಯಾಕ್ಟರ್ಗಳನ್ನ ಲಾಂಚ್ ಮಾಡಿದ್ದೀವಿ. ಇವತ್ತು ನಾವು ಈ ನ್ಯೂ ಏಜ್ ಟ್ರ್ಯಾಕ್ಟರ್ ಅಂತ ಹೇಳಿ ಹೊಸ ಟ್ರ್ಯಾಕ್ಟರ್ ಇದೆ, ಅದನ್ನ ನಾವು ಇವತ್ತು ಹುಬ್ಬಳ್ಳಿಯಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ಹುಬ್ಬಳ್ಳಿ ಅಂದ್ರೆ ಗೊತ್ತಲ್ಲ ನಿಮಗೆ, ಗಂಡು ಮೆಟ್ಟಿದ ನಾಡು ಅಂದ್ರೆ ಅಂತ ಟಫ್ ಟ್ರ್ಯಾಕ್ಟರ್ನ ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ. What does this platform have? These 4 models. So I talked about the HP points right up here, top left. It has PCM and FCM both, partial constant mesh or full constant mesh transmission options. Clutch wise, single clutch, dual clutch, independent PTO. Steering wise, mechanical steering also, power steering also, center shift also, side shift also. Hydraulic lift capacity 1700 is standard, and at 50 HP point 2000 kilos lifting capacity is standard with precision hydraulics. Wide range of tires and emphasizing on PTO speed 540 economy, 540 reverse, and for the first time in industry 1500 RPM also. ಈಗ ನಾವು ಹೊಸ ಟ್ರ್ಯಾಕ್ಟರ್ಗಳನ್ನ ಯಾವ್ಯಾವ ರೇಂಜಲ್ಲಿ ಲಾಂಚ್ ಮಾಡ್ತಾ ಇದೀವಿ ಅಂದ್ರೆ 42 ಇಂದ 49 HP ವರೆಗೂ. ಅದರಲ್ಲಿ ಮಾಡೆಲ್ ಏನಂದ್ರೆ ನಾವು ಬೇರೆ ತರ ಲಾಂಚ್ ಮಾಡ್ತಾ ಇದೀವಿ. ಮೊದಲೆಲ್ಲ ಭೂಮಿಪುತ್ರ, ಸರ್ಪಂಚ್ ಇವೆಲ್ಲ ಇತ್ತಲ್ಲ, ಈಗಿಲ್ಲ. ನಾವೇನ್ ಲಾಂಚ್ ಮಾಡ್ತಾ ಇದೀವಿ ನಮ್ಮ ಮಹೀಂದ್ರ ಹೆಸರಲ್ಲಿ ಮಹೀಂದ್ರ 475, ಮಹೀಂದ್ರ 575 MS, ಮಹೀಂದ್ರ 575 ಮತ್ತೆ ಮಹೀಂದ್ರ 585 ಅಂತ ಹೇಳಿ. ಅದ್ರ ಜೊತೆಗೆ ಫ್ಯೂಚರ್ ಅಲ್ಲಿ ಏನೇನಿದೆ ಅಂದ್ರೆ ಇದರಲ್ಲಿ ಏನೇನು ನಾವು ತಗೊಂಡ್ಬಂದಿದ್ದೇವೆ ಅಂತಂದ್ರೆ ಪವರ್ ಅಲ್ಲಿ ನಿಮಗೆ 42 HP, 45 HP, 47 HP ಮತ್ತೆ 49.9 HP ಇದೆ. ಆಮೇಲೆ ಟ್ರಾನ್ಸ್ಮಿಷನ್ PCM ಮತ್ತೆ FCM ಎರಡು ಅವೈಲೇಬಲ್ ಇದೆ. ಕ್ಲಚ್ ಅಲ್ಲಿ ಸಿಂಗಲ್ ಕ್ಲಚ್ ಇದೆ, ಡ್ಯುಯಲ್ ಕ್ಲಚ್ ಇದೆ, SLI PTO ಇದೆ. ಅದ್ರ ಜೊತೆಗೆ ಸ್ಟೇರಿಂಗ್ ನೀವು ಮೆಕ್ಯಾನಿಕಲ್ ಯಾರು ಯೂಸ್ ಮಾಡಲ್ಲ, ಬಟ್ ಮೆಕ್ಯಾನಿಕಲ್ ನಾವು ಬೇಕಂದವ್ರಿಗೆ ಕಸ್ಟಮರ್ ಕೊಡೋಕೆ ಮೆಕ್ಯಾನಿಕಲ್ ಇದೆ, ಪವರ್ ಸ್ಟೇರಿಂಗ್ ಇದೆ. ಅದ್ರ ಜೊತೆಗೆ ಹೈಡ್ರಾಲಿಕ್ ಕೆಪಾಸಿಟಿ ಪ್ರಿಸಿಷನ್ ಹೈಡ್ರಾಲಿಕ್ಸ್ ಕೊಡ್ತಾ ಇದೀವಿ ನಾವು. ಅಂದ್ರೆ 1700 kg ಇದೆ, ಅಂದ್ರೆ 1700 ಇಂದ 2000 kg ವರೆಗೂ ಕೊಡ್ತಾ ಇದೀವಿ. ಆಮೇಲೆ PTO ಅಲ್ಲಿ 540 ಇದೆ, 540E ಇದೆ, ಮತ್ತೆ 540R ಇದೆ, ಅಂದ್ರೆ ರಿವರ್ಸ್ PTO ಕೊಡ್ತಾ ಇದೀವಿ. ಅದ್ರ ಜೊತೆಗೆ 540 ಮತ್ತೆ 1500 ಸ್ಪೀಡ್ ಅಲ್ಲಿ ನಾವು PTO ಸ್ಪೀಡ್ ಕೊಡ್ತಾ ಇದ್ದೀವಿ. ಆಮೇಲೆ ಟೈರ್ ಅಂದ್ರೆ ನಿಮಗೆ 13 ಅಲ್ಲೂ ಸಿಗುತ್ತೆ, 14 ಸೈಜ್ ಅಲ್ಲೂ ಸಿಗುತ್ತೆ. Can I have the AVP? ಈ ವಿಡಿಯೋ ಇದೆ, ನೋಡ್ಕೊಂಡ್ ಬರೋಣ. ಮಹೀಂದ್ರದ್ ನಾವು ಯಾವಾಗಲೂ ನೀವು ಸೈಡಲ್ಲಿ ನೋಡಿದ್ರೆ ಅಲ್ಲಿ ಮೇಲೆ ಹಾಕಿದ್ದೀವಿ ನೋಡಿ, ಮಹೀಂದ್ರ ಟ್ರ್ಯಾಕ್ಟರ್ ಟಫ್ ಅರ್ಬಮ್ ಅಂತ ಹೇಳಿ. ಅಂದ್ರೆ ನಾವು ಎದಕ್ಕೆ ಟಫ್ ಅಂತ ಹೇಳ್ಕೊಟ್ಟಿದ್ದೀವಿ ಅಂದ್ರೆ ನೆನಪಿಟ್ಕೊಳ್ಳೋಕೆ ಈಸಿ ಆಗುತ್ತೆ, ಪ್ಲಸ್ ಜೊತೆಗೆ ನಮ್ಮ ಟ್ರ್ಯಾಕ್ಟರ್ ಟಫ್ ಆಗಿದೆ. ಅದ್ರ ಸಲುವಾಗಿ ನಾವು ಈ ಫೀಚರ್ನ ಟಫ್ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಟಿ ಅಂದ್ರೆ ಏನು? ಟಾರ್ಕಲ್ಲಿ ಲೀಡರ್. ಟಾರ್ಕಲ್ಲಿ ಲೀಡರ್ ಅಂದ್ರೆ ಏನು? ಯಾವುದೇ ಬೇರೆ ಕಾಂಪಿಟೇಷನ್ ಗಾಡಿಗಳಿಗಿಂತ ನಮ್ದು ಹೈಯೆಸ್ಟ್ ಟಾರ್ಕ್ ಇದೆ, ಬ್ಯಾಕಪ್ ಟಾರ್ಕ್ ಹೈಯೆಸ್ಟ್ ಆಗಿದೆ, 25%, 30% ವರೆಗೂ ನಮ್ದು ಬ್ಯಾಕಪ್ ಟಾರ್ಕ್ ಇದೆ. ಓಕೆ, ಆಮೇಲೆ ನಿಮಗೆ ಪವರ್
ಮತ್ತೆ ಎಂಜಿನ್ ಅಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ ನಾವು ಪ್ಯಾರಲ್ ಕೂಲಿಂಗ್ ಕೊಟ್ಟಿರೋದ್ರಿಂದ ಪ್ಲಸ್ ಟಾರ್ಕ್ ಜಾಸ್ತಿ ಮಾಡಿರೋದ್ರಿಂದ ನಿಮ್ಗೆ ಎಂಥದೇ ಕೆಲಸಗಳಿದ್ರು ಎಂಥ ಕಠಿಣ ಬೇಕಾದಂತ ಕೆಲಸಗಳಿದ್ರು ಈಸಿಯಾಗಿ ಆಗುತ್ತೆ. ಆಮೇಲೆ ಟಿ ಆಗಿಂದ ಓ ಬರುತ್ತೆ. ಓ ಅಂದ್ರೇನು ಅಂದ್ರೆ ಪ್ರೊಡಕ್ಟಿವಿಟಿ ತುಂಬಾ ನಿಮಗೆ ಹೈಯೆಸ್ಟ್ ಕೊಟ್ಟಿದ್ವಿ. ಇಲ್ಲಿ ನೋಡ್ರಿ, ನೀವು ಯಾವುದೇ ಗಾಡಿ ಬೇರೆ ತಗೊಂಡಾಗ PTO HP ನೋಡಿದ್ರೆ ಅವ್ರದೆಲ್ಲ 8 ರಿಂದ 9 ಡಿಫ್ರೆನ್ಸ್ ಇರುತ್ತೆ. ಬಟ್ ನಮ್ದು ಬರೀ 4 ರಿಂದ 5 ಮಾತ್ರ ಡಿಫ್ರೆನ್ಸ್ ಇರುತ್ತೆ. PTO ಎಕ್ಸಾಂಪಲ್ಗೆ ನಮ್ದು 45 ಟ್ರ್ಯಾಕ್ಟರ್ ಇದೆ ಅಂದ್ರೆ 45 HP ಟ್ರ್ಯಾಕ್ಟರ್ ಇದೆ ಅಂದ್ರೆ 41 42 ವರೆಗೂ ನಮ್ದು PTO HP ಸಿಗುತ್ತೆ. ಓಕೆ, ಅದು ಅದರಲ್ಲಿ ನೋಡಿ ಸಿಂಗಲ್, ಡ್ಯುಯಲ್ ಮತ್ತೆ ಸ್ಲಿಪ್ ಟೋ ಕೊಟ್ಟಿದ್ದೀವಿ. ಅದರಿಂದ ಏನು ಯೂಸ್ ಆಗುತ್ತೆ, ನೀವು ಬೇಲರ್ ಅಪ್ಲಿಕೇಶನ್ ಇರಲಿ, ಬೇರೆ ಯಾವುದೇ ಅಪ್ಲಿಕೇಶನ್ ಇರಲಿ, ಅದನ್ನ ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೆಂಟರ್ ಶಿಫ್ಟ್, ಸೈಡ್ ಶಿಫ್ಟ್, ಆಮೇಲೆ ಅಂದ್ರೆ ಪ್ಯೂರ್ಲಿ ಸೈಡ್ ಶಿಫ್ಟ್ ಇದೆ. ನಮ್ಗೆ ಬೇರೆದವ್ರ ತರ ಬೆಂಡ್ ಆಗಿ ಅದಲ್ಲ, ಪ್ಯೂರ್ಲಿ ಸೈಡ್ ಶಿಫ್ಟ್ ಆಗಿ ಟ್ರ್ಯಾಕ್ಟರ್ ಇದೆ. ಪ್ಲಸ್ ನಮ್ದು ಹಳೆ ಭೂಮಿಪುತ್ರದಲ್ಲಿ ನೀವೆಲ್ಲ ಬೆಗ್ಗಿ ಇದನ್ನ ಮಾಡ್ತಿದ್ರಲ್ಲ, ಇವಾಗ ಅದನ್ನ ಹೈಟು ಜಾಸ್ತಿ ಮಾಡಿದೀವಿ. ಅಂದ್ರೆ ಕಸ್ಟಮರ್ ಬೆಂಡ್ ಆಗೋ ಅವಶ್ಯಕತೆ ಇಲ್ಲ. ಅಷ್ಟೆಲ್ಲ ನಾವು ಫೀಚರ್ಸ್ ಅನ್ನ ಅದರಲ್ಲಿ ಆಡ್ ಮಾಡಿದೀವಿ. ಮತ್ತೆ ಗೇರ್ ಅಲ್ಲಿ ನಿಮಗೆ 8+2 8+8 ಅಂದ್ರೆ 8+8 ಅಂದ್ರೆ ಆಲ್ಮೋಸ್ಟ್ ಎಷ್ಟು ಫ್ರಂಟ್ ಅಲ್ಲಿ ಸ್ಪೀಡ್ ಆಗಿ ಹೋಗುತ್ತೆ ಅಷ್ಟು ಫ್ರಂಟ್ ಅಲ್ಲಿ ಸ್ಪೀಡ್ ಆಗಿ ಹಿಂದೆನೂ ಬರುತ್ತೆ. ಆಮೇಲೆ ನಿಮಗೆ 16+4 ಕ್ರೀಪರ್ ಗೇರು ಇದರಲ್ಲಿ ಕೊಡ್ತಾ ಇದೆ. ಅದ್ರ ಜೊತೆಗೆ ಎತ್ತೋ ಕೆಪಾಸಿಟಿ ಎಂಥದೇ ಇಂಪ್ಲಿಮೆಂಟ್ ಇರಲಿ, ನಾವು 1700 ಇಂದ 2000 ವರೆಗೂ ಎತ್ತೋ ಕೆಪಾಸಿಟಿ ಕೊಟ್ಟಿದ್ದೀವಿ. ಯಾವುದೇ ಗಾಡಿಯಲ್ಲಿ ಬರಲ್ಲ. ಅಂದ್ರೆ ನೀವು ಯಾವುದೇ ಇಂಪ್ಲಿಮೆಂಟ್ ಇರಲಿ, ಎಂಥದೇ ಟಫ್ ಇಂಪ್ಲಿಮೆಂಟ್ ಇರಲಿ, ಅದನ್ನ ಈ ಗಾಡಿ ಎದ್ದತ್ತೆ. ಆಮೇಲೆ ಇವು ಬರ್ತೀವಿ ನಾವು ಈಗ ಅನ್ಮ್ಯಾಚ್ಡ್ ಕಂಫರ್ಟ್. ನೀವೆಲ್ಲರೂ ಈ ಕಂಫರ್ಟ್ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಸಾಹೇಬ್ರು ಅದೇ ಹೇಳ್ತಾ ಇದ್ರು, ಎಕ್ಸ್ಪ್ಲೇನ್ ಮಾಡೋದು ಬೇಡ, ನೀವು ಅದನ್ನ ಮುಟ್ಟಿ ಫೀಲ್ ಮಾಡಿ ನೋಡಿ, ನಿಮಗೆ ಈಗ ಗೊತ್ತಾಗುತ್ತೆ. ಬೇರೆ ಗಾಡಿನೂ ನಮ್ದು ಆಲ್ರೆಡಿ ನೋಡಿರ್ತೀರ. ಈ ಗಾಡಿಗೆ ನಮ್ಮ ಗಾಡಿಗೆ ಡಿಫರೆನ್ಸ್ ಇದೆ. ಮತ್ತೆ ಬೇರೆ ಕಾಂಪಿಟೇಷನ್ ಗಾಡಿಗಿಂತ ತುಂಬಾ ಟಫ್ ಆಗಿದೆ ಪ್ರತಿಯೊಂದು ಕಂಫರ್ಟ್. ನೀವು ಸೀಟ್ ಮೇಲೆ ಕೂತ್ರೆ ಡಿಲಕ್ಸ್ ಸೀಟ್ ಕೊಟ್ಟಿದ್ದೀವಿ, ಬೇರೆದವರೆಲ್ಲ ನಾರ್ಮಲ್ ಸೀಟ್ ಕೊಡ್ತಾರೆ, ಬಟ್ ಇದ್ರಲ್ಲಿ ಡಿಲಕ್ಸ್ ಸೀಟ್ ಇದೆ. ಅದ್ರ ಜೊತೆಗೆ ನಿಮಗೆ ಡಿಸೈನ್ ನೋಡ್ರಿ, ಡಿಸೈನ್ ತುಂಬಾ ಅಂದ್ರೆ ಅಟ್ರಾಕ್ಟಿವ್ ಆಗಿ ಕೊಟ್ಟಿದ್ದೀವಿ. ಈವನ್ ಲೈಟ್ ಹೊರಗಡೆ ಇಟ್ಟಿದ್ದೀವಲ್ಲ, ಅದ್ರ 75 ಲಕ್ಷ ಅಂತಂದ್ರೆ ನಾವು ಮೊದಲು 45 ಈಗ 75ಗೆ ಹೆಚ್ಚಿಗೆ ಮಾಡಿದ್ದೀವಿ. ಆಮೇಲೆ ನಿಮಗೆ ನೆಕ್ಸ್ಟ್ G ಅಲ್ಲಿ ಬರುತ್ತೆ ಸೇವಿಂಗ್ಸ್. ನಮ್ಮ ಮಹೀಂದ್ರ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ತಾನೇ, ಎಲ್ಲರಿಗೂ ಮೈಲೇಜ್ ಕಾ ಮಾಸ್ಟರ್. ಯಾವುದೇ ಗಾಡಿ ತಗೊಂಡ್ಬಂದ್ರು ನಮ್ದು ಮೈಲೇಜ್ ಚೆನ್ನಾಗೇ ಇರುತ್ತೆ. ಅದಕ್ಕಿಂತ ಈ ಗಾಡಿಯಲ್ಲಿ 10% ನಿಮಗೆ ಬೇರೆ ಕಾಂಪಿಟೇಷನ್ ಗಿಂತನೂ ಅಂದ್ರೆ ನೀವು ಒಂದು ಹೇಳಕ್ಕೆ ವ್ಯಾಲ್ಯೂ ಸಿಗುತ್ತೆ. 10% ನಿಮ್ದು ಗಾಡಿ ಅಲ್ಲಿ ದುಡ್ಡು ಉಳಿಸ್ಬೋದು ಅಂತೇಳಿ. ಅಂದ್ರೆ ನಮ್ಮ ಗಾಡಿ ತಗೊಂಡ್ರೆ ಮಹೀಂದ್ರ ಟ್ರ್ಯಾಕ್ಟರ್ ಅಲ್ಲಿ 10% ನೀವು ಹೆಚ್ಚಿಗೆ ಡೀಸೆಲ್ ನ ಉಳಿಸ್ಬೋದು. ಓಕೆ, ಆಮೇಲೆ ಯಾಕಂದ್ರೆ 20% ನೋಡ್ರಿ ಕಾಸ್ಟ್ ಎದ್ರಲ್ಲಿ ಕಡಿಮೆ ಆಗುತ್ತೆ ಮೇಂಟೆನೆನ್ಸ್ ಅಲ್ಲಿ. ಯಾಕಂದ್ರೆ ನಾವು 6 ವರ್ಷ ವಾರಂಟಿ ಕೊಡ್ತಾ ಇದೀವಿ, ಅದು ಇದೆ. ಪ್ಲಸ್ ಅದನ್ನೆಲ್ಲ ನಿಮ್ಗೆ ನಾವು ಕೊಡ್ತೀವಿ, ಏನೇನು ವಾರಂಟಿ ಕೊಡ್ತಾ ಇದೆಲ್ಲ. ಬಟ್ 6 ಇಯರ್ಸ್ ವಾರಂಟಿ ಕೊಡ್ತಾ, ಅದನ್ನು ಹೇಳಿದ್ರೆ ಇದನ್ನೆಲ್ಲ ನಾವು ಅಂದ್ರೆ ಮಾನಿಟರ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಒಂದು ವರ್ಷ ಅವ್ನು ಅಕಸ್ಮಾತ್ ಒಂದು 800 ಅಥವಾ 1000 ತಾಸು ಯೂಸ್ ಮಾಡಿದ ಅಂದ್ರೆ ಮಿನಿಮಮ್ 90 to 1 lakh rupees ಉಳಿಸಬಹುದು. ಬೇರೆ ಕಸ್ಟಮರ್ಗಳಿಗೆ ಅಂದ್ರೆ ಬೇರೆ ಕಾಂಪಿಟೇಷನ್ ನಾವು ಗಾಡಿಗಳು ಟ್ಯಾಲಿ ಮಾಡಿದಾಗ ನಮ್ಮ ಗಾಡಿಯಲ್ಲಿ ಮಿನಿಮಮ್ 90 to 1 lakh rupees ಒಳಗಡೆನು ಉಳಿಸಬಹುದು. ಆಮೇಲೆ ನಿಮ್ಗೆ ಬಿಲ್ಟ್ ಹೆವಿ ಡ್ಯೂಟಿ ಕೊಟ್ಟಿದ್ದೀವಿ. ಎಲ್ಲ ಹೆವಿ ಡ್ಯೂಟಿ ಕೊಟ್ಟಿರೋದ್ರಿಂದ ಏನ್ ಹೆವಿ ಡ್ಯೂಟಿ ಕೊಟ್ಟಿದ್ದೀವಿ ಈಗ ಎದಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಅಪ್ಲಿಕೇಶನ್ಸ್ ಇದೆ. ನಾವು ಲೋಡರ್ ಹಾಕ್ಬೋದು. ಯಾಕಂದ್ರೆ ಫ್ರಂಟ್ ಮೊದಲೇನಿತ್ತಲ್ಲ ಅದಕ್ಕಿಂತ ನಾವು ಫ್ರಂಟ್ ನಿಮ್ಗೆ ಬೋ ಎಕ್ಸೆಲ್ ಕೊಟ್ಟಿದ್ದೀವಿ. ಟರ್ನಿಂಗ್ ರೇಡಿಯಸ್ ನಿಮ್ಗೆ ಏನು ಕಡಿಮೆ ಆಗಲ್ಲ, ಪ್ಲಸ್ ಸೇಮೇ ಇರೋದ್ರಿಂದ ಪ್ಲಸ್ ಅದನ್ನ ನಾವು ಥಿಕ್ನೆಸ್ ಪ್ಲಸ್ ವಿಡ್ತ್ ಜಾಸ್ತಿ ಮಾಡಿದ್ದೀವಿ. ಆಮೇಲೆ ನಿಮ್ಗೆ ಅದ್ರಲ್ಲಿ ಮತ್ತೆ ಬೇರೆ ಬೇರೆ ಫೀಚರ್ಗಳನ್ನ ಆ್ಯಡ್ ಮಾಡಿದ್ದೀವಿ. ಏನೇನು ಮಾಡಿದೀವಿ ಅಂತಂದ್ರೆ ನೀವು ಗಾಡಿ ನೋಡಿದಾಗ ಗೊತ್ತಾಗುತ್ತೆ. ಯಾಕಂದ್ರೆ ನಾವು ಬಂಪರ್ ಸೈಡಲ್ಲಿ ಹಾಕ್ತಿದ್ವಿ, ನೀವೆಲ್ಲ ಅಂತಿದ್ರಲ್ಲ, ಸೈಡಲ್ಲಿ ಇಲ್ಲ. ಈಗ ನಾವು ಅದಕ್ಕೆ ಮುಂದೆ 4 ಬೋಲ್ಟ್ ಕೊಟ್ಟಿದ್ದೀವಿ, ಅಲ್ಲೇ ಅಟ್ಯಾಚ್ ಮಾಡ್ಬೋದು. ನೀವು ಅದನ್ನ ಬಂಪರ್ ಹಾಕಿ ಇಟ್ಟಿದ್ದೀವಿ, ಅದನ್ನು ನೋಡ್ಬೋದು. ಅಂದ್ರೆ ನಾವು ಡಿಸೈನ್ ಅಲ್ಲೂ ಚೇಂಜ್ ಮಾಡಿದ್ದೀವಿ. ಆ ರೀತಿ ಮಾಡಿ ಇದನ್ನ ಎಲ್ಲರೂ ಇದೇ ರೀತಿ ಹೇಳುವಾಗ ಅಂದ್ರೆ ಟಫ್ ಅಂದ್ರೆ ನೆನಪುಳಿಯುತ್ತೆ. ಈ ಗಾಡಿನೂ ಟಫ್ ಇದೆ, ನೀವು ಅಲ್ಲಿ ಹೊರಗಡೆ ಫೀಲ್ ಮಾಡಿದಾಗ ಗಾಡಿ ನೋಡಿದಾಗ 100% ಆಗಿ ನಿಮಗೆ ಬರುತ್ತೆ ಟಫ್ ಇದೆ, ಯಾಕೆ ನಾವು ಇನ್ನು ಟಫ್ ಇಟ್ಟಿದ್ದೇವೆ ಅಂತ ನಿಮಗೆ ಈಸಿಯಾಗಿ ನೆನಪುಳಿಯುತ್ತೆ. ಪ್ಲಸ್ ಗಾಡಿನೂ ಟಫ್ ಇದೆಯಪ್ಪ, ಅದಕ್ಕೆ ನಾವು ಟಫ್ ಆಗಿ ಇಟ್ಟಿದ್ದೇವೆ ಅಂತ ಹೇಳಿ ಅಂತೀರಾ. ಓವರ್ ಟು ಸರ್. And